ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಈ ಒಂದು ವಿಶೇಷ ಅನೌನ್ಸ್ಮೆಂಟ್ಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಇವತ್ತು ನನ್ನ ಜೊತೆಗೆ ನಮ್ಮ ಎಲ್ಲಾ ಕೋಆರ್ಡಿನೇಟ್ಸ್ ಇದ್ದಾರೆ. ಎಲ್ಲರೂ ಒಂದ್ಸಲ ಹಾಯ್ ಹೇಳಿ. ಕಾವ್ಯ, ಮುಸ್ತಾಕ್, ರಾಜೇಶ್ ಕಿಣಿ, ಜೇಸನ್, ಅರವಿಂದ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ Hello. ನಮಸ್ಕಾರ. ಎಲ್ರಿಗೂ ಹಾಯ್. ಎಲ್ರು ಹೇಗಿದ್ದೀರಾ? ಓಕೆ ಸ್ನೇಹಿತರೆ, ಎಲ್ಲರ ವಾಯ್ಸ್ನು ಈಗ ಕೇಳಿದಿರಾ ಅಂತ ಅನ್ಸುತ್ತೆ. ಇವತ್ತು ನಾವು ಒಂದು ವಿಶೇಷವಾದ ಅನೌನ್ಸ್ಮೆಂಟ್ ಮಾಡಕ್ ಬಂದಿದೀವಿ ಅಂತ ನಾನು ಆಗ್ಲೇ ಹೇಳಿದ್ದೆ. ಅನೌನ್ಸ್ಮೆಂಟ್ ಏನು ಅಂತ ನಿಮ್ಗೆ ಈಗಾಗಲೇ ಸುಮಾರು ಜನ ಗೊತ್ತಿರುತ್ತೆ. ಈ ಟೈಮ್ ಬಂತು ಅಂತಂದ್ರೆ ನಮ್ಮ ಕನ್ನಡ ತಂತ್ರಾಂಶದ ಸರಿ ಅನೌನ್ಸ್ಮೆಂಟ್ ಇದ್ದೇ ಇರುತ್ತೆ. ಸೊ ಈ ವರ್ಷ ಇನ್ನು ಎಕ್ಸ್ಟ್ರಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಈ ವರ್ಷ ನಮ್ಮ ಕನ್ನಡ ತಂತ್ರಾಂಶ ಒಂದು ಡೆಕೇಡ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದೆ. ಅಂದ್ರೆ 10 ವರ್ಷಗಳನ್ನ ಕಂಪ್ಲೀಟ್ ಮಾಡಿ ಒಂದು ದಶಕ ಕಂಪ್ಲೀಟ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಸ್ನೇಹಿತರೆ. ಜಸ್ಟ್ ಒಂದು ವಾಟ್ಸ್ಆಪ್ ಗ್ರೂಪ್ ಆಗಿ ಸ್ಟಾರ್ಟ್ ಆದಂತ ಈ ಗುಂಪು ಇವತ್ತು 10 ವರ್ಷ ನಡ್ಕೊಂಡು ಬಂದಿದೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬ್ಲೈಂಡ್ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಒಂದು ಕ್ರಾಂತಿನೇ ಮಾಡಿದೆ ಅಂತ ಹೇಳ್ಬೋದು ನಮ್ಮ ಕನ್ನಡ ತಂತ್ರಾಂಶ. ಇಂಥ ಕನ್ನಡ ತಂತ್ರಾಂಶಕ್ಕೆ 10 ವರ್ಷ ತುಂಬ್ತಾ ಇರೋದು ನಮಗೆ ನಿಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ. ಈ 10 ವರ್ಷಗಳಲ್ಲಿ ನಮ್ಮ ಜೊತೆ ಇದ್ದವ್ರಿಗೆಲ್ಲರಿಗೂ ನಾವು ಎಲ್ಲಾ ಅಡ್ಮಿನ್ಸ್ ಪರವಾಗಿ, ಎಲ್ಲಾ ಕನ್ನಡ ತಂತ್ರಾಂಶದ ಸದಸ್ಯರ ಪರವಾಗಿ, ಎಲ್ಲ ಹಿತೈಷಿಗಳ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು 10ನೇ ಆನಿವರ್ಸರಿನ ನಾವು ಈ ಸಲ ಯಾವ ರೀತಿ ಆಚರಿಸ್ತಾ ಇದೀವಿ, ಏನೇನೆಲ್ಲ ಕಾಂಪಿಟೇಷನ್ಸ್ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತೀವಿ. ಹಾಗಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದಾಗೆ ಕೊನೆವರೆಗೂ ನೋಡಿ. ಈಗ ಮೊದಲಿಗೆ ನಮಗೆ ಮೇನ್ ಆಗಿ ಬೇಕಾಗಿರೋಂಥ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ಪ್ರೋಗ್ರಾಮ್ ಯಾವ ಡೇಟಿಗೆ ನಡೆಯುತ್ತೆ. ಸೊ ಇದೆಲ್ಲ ಬೇಸಿಕ್ ಇನ್ಫಾರ್ಮೇಶನ್. ಸೊ ಈ ಬೇಸಿಕ್ ಇನ್ಫಾರ್ಮೇಶನ್ ಬಗ್ಗೆ ಮೊದಲಿಗೆ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಜೇಸನ್ ಅವ್ರು ಬರ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ. ಕಳೆದ 2 ವರ್ಷಗಳಿಂದ ನಾವು ಆನ್ಲೈನ್ ಅಲ್ಲೇ ನಮ್ಮ ಕನ್ನಡ ತಂತ್ರಾಂಶ ವಾರ್ಷಿಕೋತ್ಸವವನ್ನು ಆಚರಿಸಿದ್ವಿ. ಆದ್ರೆ ಖುಷಿ ವಿಷಯ ಏನಂದ್ರೆ ಈ ಸಲ ನಾವು ಆಫ್ಲೈನ್ ಅಲ್ಲಿ ಕನ್ನಡ ತಂತ್ರಾಂಶದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೀವಿ. ಹಾಗಾಗಿ ಮೊದಲನೇದಾಗಿ ಇದು ನಡೆಯುವಂತ ಸ್ಥಳ ಮತ್ತೆ ದಿನಾಂಕ ನೋಡೋದಾದ್ರೆ ಜುಲೈ 27ನೇ ತಾರೀಕು 2025 ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದೀವಿ. ವಾರ್ಷಿಕೋತ್ಸವದ ಕಾರ್ಯಕ್ರಮ ಇದು ಬೆಂಗಳೂರಿನ ವಿಜಯನಗರದ ಸಮೀಪದ ಮನುವನದಲ್ಲಿರುವಂತಹ ಆದಿಚುಂಚನಗಿರಿ ಸಮುದಾಯ ಭವನ ಏನಿದೆ ಇದರಲ್ಲಿ ನಡೆಯುತ್ತೆ. ನೀವು ಬರುವವರು ಬೆಂಗಳೂರು ಬಂದ ನಂತರ ಮೆಜೆಸ್ಟಿಕ್ ಇಂದ ಬಸ್ ಅಲ್ಲಿ ಬರೋದಾದ್ರೆ ವಿಜಯನಗರ ಕಡೆ ಹೋಗುವಂತ ಬಸ್ಸುಗಳು, ಹೆಚ್ಚಿನ ಎಲ್ಲ ಬಸ್ಗಳು ಹೋಗ್ತವೆ. ನೀವು ಮನುವನ ಸ್ಟಾಪ್ ಅಲ್ಲಿ ಇಳಿದು ಈ ಆದಿಚುಂಚನಗಿರಿ ಸಮುದಾಯ ಭವನಕ್ಕೆ ಬರ್ಬೋದು. ಹಾಗೆ ಮೆಟ್ರೋದಲ್ಲಿ ಬರುವವರು ಮೆಜೆಸ್ಟಿಕ್ ಬಂದು ಅಲ್ಲಿಂದ ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಬಂದು ಇಳಿದು ಅಲ್ಲಿಂದ ನೀವು ಈ ಒಂದು ಸಮುದಾಯ ಭವನಕ್ಕೆ ಬರ್ಬೋದು. ಮತ್ತೆ ಎಷ್ಟು ಗಂಟೆಗೆ ಬರ್ಬೇಕು ಅಂತ ಹೇಳುದಾದ್ರೆ ಸಮಯ ಸರಿಯಾಗಿ 9 ಗಂಟೆಗೆ ಬೆಳಿಗ್ಗೆ ನೀವು ತಲುಪಿದ್ರೆ ಒಳ್ಳೇದು. 9 ಗಂಟೆಗೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ನೀವು ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಬಂದ್ರೆ ಬೆಳಗ್ಗೆ ಸಂಜೆ ಕೂಡ ಕಾರ್ಯಕ್ರಮ ಬೇಗ ಮುಗಿಯುತ್ತೆ. ಮತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ ನೀವು ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ನಾವು ಮಧ್ಯಾಹ್ನದ ಊಟ ಹಾಗೂ ಸ್ನಾಕ್ಸ್ ವ್ಯವಸ್ಥೆ ನಿಮಗೆ ಮಾಡಿರ್ತೀವಿ. ನೀವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೇಳ್ಕೊತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಕನ್ನಡ ತಂತ್ರಾಂಶದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ವಿಶೇಷವಾದ ಅತಿಥಿಗಳನ್ನ ಕರೆಸ್ತಾನೆ ಇರ್ತೀವಿ. ಈ ಸಲದ ಕಾರ್ಯಕ್ರಮದಲ್ಲೂ ಕೂಡ ವಿಶೇಷ ಅತಿಥಿಗಳು ಬರೋರಿದ್ದಾರೆ. ಅವರ ಮಾತುಗಳನ್ನ ಕೇಳಲಿಕ್ಕೆ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಬೋದು. ಹಾಗಾಗಿ ಎಲ್ರೂ ಸಮಯಕ್ಕೆ ಸರಿಯಾಗಿ ಜುಲೈ 27, 2025 ಬರ್ಬೇಕು ಅಂತ ನಿಮ್ಗೆಲ್ರಿಗೂ ಕೇಳ್ಕೊತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಜೇಸನ್. ತುಂಬಾ ಚೆನ್ನಾಗಿ ಎಲ್ಲಾರನ್ನು ಇನ್ವೈಟ್ ಮಾಡಿದೀರಾ. ಎಲ್ಲರೂ ಈ ಡೇಟ್ ನ ನಿಮ್ಮ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 27 ಜುಲೈ 2024 ಸಂಡೇ ಬರುತ್ತೆ, 4th ಸಂಡೇ. ಎಲ್ಲರೂ ಕೂಡ ದೂರದಲ್ಲಿರೋರು ಕೂಡ ಬಂದು ಹೋಗ್ಬೋದು. ಸೊ ಈಗ ನಮ್ಗೆ ಈ ಕಾರ್ಯಕ್ರಮ ಮಾಡ್ಬೇಕು ಅಂತಂದ್ರೆ ನಾವು ಮಾತ್ರ ಮಾಡಕ್ ಆಗೋದಿಲ್ಲ ಸ್ನೇಹಿತರೆ. ಇದಕ್ಕೆ ಪ್ರತಿಯೊಬ್ಬರ ಸಪೋರ್ಟ್ ಕೂಡ ನಮಗೆ ಬೇಕಾಗಿದೆ. ಅದು ಯಾವ ರೀತಿ ಸಪೋರ್ಟ್ ನಮಗೆ ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಅರವಿಂದ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ತಮ್ಗೆಲ್ಲ ತಿಳಿಸಿರೋ ಹಾಗೆ ನಮ್ಮ ಕನ್ನಡ ತಂತ್ರಾಂಶ 10 ವರ್ಷಗಳನ್ನ ಪೂರೈಸ್ತಾ ಇದೆ. ಈ ಒಂದು 10 ವರ್ಷಗಳನ್ನ ಪೂರೈಸ್ತಾ ಸಂದರ್ಭದಲ್ಲಿ ನಾವು ಏನು ವಾರ್ಷಿಕೋತ್ಸವನ್ನ ಹಮ್ಮಿಕೊಂಡಿದ್ದೀವಿ, ಇದನ್ನ ಸ್ವಲ್ಪ ಅದ್ದೂರಿಯಾಗಿ ಆಚರಿಸೋಣ ಅಂತ ನಾವು ಅನ್ಕೋತಾ ಇದ್ದೀವಿ. ಅದ್ದೂರಿಯಾಗಿ ಆಚರಿಸ್ಬೇಕು ಅಂದಾಗ ಅದಕ್ಕೆ ನಾವು ಹೊಸ ಯೋಜನೆಗಳನ್ನ ಕೂಡ ಹಾಕೊಂಡಿದ್ದೀವಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ಸದಾಕಾಲ ನೆನಪಲ್ಲಿ ಉಳಿಬೇಕು, ಆ ತರ ಒಂದು ನಾವು ಯೋಜನೆಯನ್ನ ಹಾಕೊಂಡಿದ್ದೀವಿ. ಇದರ ಅಂಗವಾಗಿ ನಾವು ಈ ವರ್ಷ ವಿಡಿಯೋ ಮತ್ತೆ ಫೋಟೋನ ತೆಗೆಸ್ತಾ ಇದೀವಿ. ಇಡೀ ಕಾರ್ಯಕ್ರಮ ಬೆಳಗ್ಗೆಯಿಂದ ಸಂಜೆವರೆಗೂ ಸಂಪೂರ್ಣ ಏನೇನು ನಡೆಯುತ್ತೋ ಪ್ರತಿಯೊಂದು ಕೂಡ ವಿಡಿಯೋ ಮಾಡಲಾಗತ್ತೆ, ಮತ್ತೆ ಫೋಟೋಗಳನ್ನ ತೆಗೆಯಲಾಗತ್ತೆ. ಹಾಗೆ ಅವತ್ತಿನ ದಿನ ನಮ್ಮ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾರೋ ಎಲ್ಲರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ಕೂಡ ನೀಡಲಾಗತ್ತೆ. ಇದು ಪ್ರತಿ ಸಲ ನಾವು ಏನು ಕಾರ್ಯಕ್ರಮ ಮಾಡ್ತೀವಿ ಪ್ರತಿ ಸತಿ ನಾವು ಕೊಡ್ತಾ ಬಂದಿದ್ದೀವಿ. ಸೊ ಈ ಸತಿನ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಈ ವರ್ಷ ನಾವು ಭೋಜನ, ಸ್ನ್ಯಾಕ್ಸ್ ಎಲ್ಲ ಇನ್ನು ಉತ್ತಮ ರೀತಿಯಲ್ಲಿ ಕೊಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ವರ್ಷ ನಮಗೆ ಅಂದಾಜು ಒಂದು 1.5 ಲಕ್ಷ ರೂಪಾಯಿ ತನಕ ಖರ್ಚು ಬರ್ಬೋದು ಅಂತ ನಾವೊಂದು
ಎಸ್ಟಿಮೇಟ್ ಅನ್ನು ಹಾಕೊಂಡಿದ್ದೀವಿ. ಇಷ್ಟು ಬಡ್ಜೆಟ್ ಇರೋದ್ರಿಂದ ಪ್ರತಿ ಸತಿ ನಾವು ಕಾರ್ಯಕ್ರಮ ಮಾಡುವಾಗ ನಮ್ಮೆಲ್ಲ ಸದಸ್ಯರುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ದಾನ ಮಾಡಿ ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಬಂದಿದ್ದೀರಾ. ಅದೇ ರೀತಿ ಈ ಸತಿನೂ ಕೂಡ ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಖರ್ಚನ್ನು ಸರಿದೂಗಿಸಲಿಕ್ಕೆ ನಿಮ್ಮ ಕೈಲಾದಷ್ಟು ದೇಣಿಗೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಡೊನೇಟ್ ಮಾಡೋರು ಕನ್ನಡ ತಂತ್ರಾಂಶದ್ದೇ ಒಂದು ಅಕೌಂಟ್ ಇದೆ ಇವಾಗ. ಸೊ ಅಕೌಂಟನ್ನು ನಾನು ದೂರವಾಣಿ ಸಂಖ್ಯೆ ಹೇಳ್ತೀನಿ. ಆ ದೂರವಾಣಿ ಸಂಖ್ಯೆಗೆ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ನೀವು ಹಣವನ್ನು ಡೊನೇಟ್ ಮಾಡ್ಬೋದು, ಅಥವಾ ನಮ್ಮ ನಿರ್ವಾಹಕರಲ್ಲಿ ಯಾರಿಗಾದರೂ ಸರಿ ನೀವು ಹಣವನ್ನು ಡೊನೇಟ್ ಮಾಡ್ಬೋದು. ದೂರವಾಣಿ ಸಂಖ್ಯೆ 7019723360. ಮತ್ತೊಮ್ಮೆ 7019723360 ಈ ಒಂದು ಸಂಖ್ಯೆಗೆ ನೀವು ಹಣವನ್ನು ಸಂದಾಯ ಮಾಡ್ಬೋದು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಅರವಿಂದ್ ಅವರೇ. ನಾವು ಪ್ರತಿ ವರ್ಷ ಸ್ಪೆಷಲಿ ಆಫ್ಲೈನ್ ಪ್ರೋಗ್ರಾಮ್ ಮಾಡುವಾಗ ನಾವು ಇದೇ ರೀತಿ ದೇಣಿಗೆಯನ್ನು ಕೇಳಿದೀವಿ. ನೀವೆಲ್ಲ ನಿಮ್ಮ ಮನಸೋ ಇಚ್ಛೆ ಡೊನೇಟ್ ಮಾಡಿದೀರಾ. ಸೊ ಈ ಸಲ ಕೂಡ ನಿಮ್ಮ ಕೈಲಾದಷ್ಟು ಅಳಿಲು ಸೇವೆನ ಈ ಕಾರ್ಯಕ್ರಮಕ್ಕಾಗಿ ಮಾಡಿ ಅಂತ ಕೇಳ್ಕೊಂತ, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ತುಂಬಾ ಅಟ್ರಾಕ್ಟ್ ಮಾಡೋಂಥದ್ದು ಅಂತಂದ್ರೆ ಕಾಂಪಿಟೇಷನ್ಸ್ ಸ್ನೇಹಿತರೆ. ಈ ವರ್ಷ ಕೂಡ ಎಂದಿನಂತೆ ಕ್ವಿಜ್ ಕಾಂಪಿಟೇಷನ್ ಅಂತೂ ಇದ್ದೇ ಇದೆ. ಯಾಕೆಂತಂದ್ರೆ ಅದು ತುಂಬಾ ಜನಪ್ರಿಯ ಕಾಂಪಿಟೇಷನ್. ಅದ್ ಬಿಟ್ಟು ಇನ್ನೆರಡು ಹೊಸ ಕಾಂಪಿಟೇಷನ್ಸ್ ಕೂಡ ಇದೆ. ಯಾವ್ಯಾವ ಕಾಂಪಿಟೇಷನ್ಸ್ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಕ್ವಿಜ್ ಕಾಂಪಿಟೇಷನ್ ಬಗ್ಗೆ ಮೊದಲು ತಿಳ್ಕೊಂಬಿಡೋಣ. ಯಾವ ರೀತಿ ನಡೆಯುತ್ತೆ ಈ ಸಲ ಕ್ವಿಜ್ ಕಾಂಪಿಟೇಷನ್ ಅಂತ ತಿಳಿಸ್ಕೊಡೋದಕ್ಕೆ ಬರ್ತಾ ಇದ್ದಾರೆ ರಾಜೇಶ್ ಕಿಣಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ತಂತ್ರಾಂಶದ ಜನಪ್ರಿಯ ಸ್ಪರ್ಧೆಗಳಲ್ಲಿ ಕ್ವಿಜ್ ಕೂಡ ಒಂದು. ಅದನ್ನ ಈ ಸರ್ತಿ ನಾವು ಯಾವ ರೀತಿ ನಡೆಸ್ತೀವಿ ಅನ್ನೋದನ್ನ ನಾನೀಗ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಕ್ವಿಜ್ ಅಲ್ಲಿ ಈ ಸರ್ತಿ 10 ತಂಡಗಳು ಇರುತ್ತವೆ. ಪ್ರತಿ ತಂಡದಲ್ಲೂ 4 ಜನ ಇರ್ತಾರೆ. ಮತ್ತೊಂದೇನು ಅಂದ್ರೆ ಈ ಸರ್ತಿ ನಿಮ್ಮ ಟೀಮ್ ಅನ್ನ ನೀವೇ ಮಾಡಿಕೊಂಡು ಬರುವಂತ ಒಂದು ಅವಕಾಶವನ್ನ ನಾವು ನಿಮ್ಗೆ ಕಲ್ಪಿಸ್ತಾ ಇದೀವಿ. ಕ್ವಿಜ್ಗೆ ರಿಜಿಸ್ಟರ್ ಆಗೋದು ಹೇಗೆ ಅಂತ ನಾವೀಗ ನೋಡೋದಾದ್ರೆ, ಒಂದು ಲಿಂಕ್ ಕಳಿಸ್ತೀವಿ. ಅದರಲ್ಲಿ ನಮ್ಮ 3 ಸ್ಪರ್ಧೆಗೆ ರಿಜಿಸ್ಟರ್ ಆಗೋದಕ್ಕೆ 3 ಲಿಂಕ್ಸ್ ಇರುತ್ತೆ. ಅದರಲ್ಲಿ ನೀವು ಕ್ವಿಜ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಒಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ತಂಡದ ಒಟ್ಟು ನೀವು 4 ಮೆಂಬರ್ಸ್ ಏನಿರ್ತೀರಾ ನೀವೇ ಟೀಮ್ ಮಾಡ್ಕೊಂಡು ಬರ್ಬೇಕು. ಮತ್ತೆ ಆ ಟೀಮ್ ಮೆಂಬರ್ದು ಅಷ್ಟು ಜನದ ನಾವಲ್ಲಿ ಏನ್ ಡೀಟೇಲ್ಸ್ ಕೇಳಿದೀವಿ ಎಲ್ಲ ಫಿಲ್ ಮಾಡ್ಬೇಕು. ಆಮೇಲೆ ಬ್ರೈಲ್ ಬಳಕೆಯನ್ನ ಉತ್ತೇಜಿಸುವ ಒಂದು ಉದ್ದೇಶ ಇಟ್ಕೊಂಡಿರೋದ್ರಿಂದ ನಾವು ಈ ಸರ್ತಿ ಏನ್ ಮಾಡಿದೀವಿ ಅಂದ್ರೆ ಕ್ವಿಜ್ ಸ್ಪರ್ಧೆಯಲ್ಲಿ ಬ್ರೈಲ್ ನ ಕೂಡ ನಾವು ಬಳಸ್ತಾ ಇದೀವಿ. ಆದ್ರಿಂದ ನಿಮ್ಮ ತಂಡದಲ್ಲಿ ಅಟ್ಲೀಸ್ಟ್ ಒಬ್ರಿಗಾರು ಬ್ರೈಲ್ ಗೊತ್ತಿರ್ಬೇಕು, ಓದೋಕೆ ಬರೆಯೋದಕ್ಕೆ ಅನ್ನೋ ಒಂದು ನಿರೀಕ್ಷೆ ನಮ್ಮದಾಗಿರುತ್ತೆ. ನಿಮ್ಮ ಟೀಮ್ ಮಾಡ್ಬೇಕಾದ್ರೆ ನಿಮ್ಮ ಟೀಮ್ ಅಲ್ಲಿ ಒಬ್ಬ ಬ್ರೈಲ್ ಬರೋ ಒಬ್ಬ ವ್ಯಕ್ತಿಯನ್ನ ಒಬ್ರನ್ನ ಸೇರಿಸ್ಕೊಳ್ಳಿ. ಸೊ ಇದಿಷ್ಟು ಕ್ವಿಜ್ ಬಗ್ಗೆ. ಮತ್ತೆ ಇದಕ್ಕೆ ರಿಜಿಸ್ಟರ್ ಆಗೋದಕ್ಕೆ ನಮ್ಮ ಯಾವ್ದೇ ಅಡ್ಮಿನ್ಸ್ಗೆ ನೀವು ಕಾಲ್ ಮಾಡೋ ಹಾಗಿಲ್ಲ. ಕಾಲ್ ಮಾಡಿದ್ರೆ ನಾವು ಕಾಲ್ ಮೂಲಕ ಟೀಮ್ ರಿಜಿಸ್ಟ್ರೇಷನ್ ನಾವು ಮಾಡ್ಕೊಳ್ಳೋದಿಲ್ಲ. ಫಾರ್ಮ್ ಏನ್ ಕಳಿಸ್ತೀವಿ ಫಾರ್ಮ್ ಅನ್ನೇ ಫಿಲ್ಅಪ್ ಮಾಡ್ಬೇಕು. ಕೇವಲ 10 ಟೀಮ್ಗಳಿಗೆ ಅವಕಾಶ ಇರುತ್ತೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಫಸ್ಟ್ ರಿಜಿಸ್ಟರ್ ಆಗೋ 10 ತಂಡಗಳಿಗೆ ಅವಕಾಶ ಇರುತ್ತೆ. ಇದಿಷ್ಟು ನಮ್ಮ ಕ್ವಿಜ್ ಸ್ಪರ್ಧೆಯ ಬಗ್ಗೆ ಮಾಹಿತಿ ಆಗಿತ್ತು. ಓಕೆ, ಥ್ಯಾಂಕ್ ಯು ರಾಜೇಶ್ ಕಿಣಿ. ಸ್ನೇಹಿತರೆ, ಕನ್ನಡ ತಂತ್ರಾಂಶದಿಂದ ಯಾವಾಗಲೇ ಕ್ವಿಜ್ ಮಾಡಿದ್ರು ಕೂಡ ಅದು ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರ್ಬೋದು, ತುಂಬಾ ವಿಭಿನ್ನವಾಗಿ ಮಾಡ್ತೀವಿ. ಅಂದ್ರೆ ಹೊಸ ಹೊಸ ರೀತಿಯ ರೌಂಡ್ಸ್ ಎಲ್ಲ ಇರುತ್ತೆ, ಹೊಸ ಹೊಸ ಪ್ರಯತ್ನಗಳಿರುತ್ತೆ. ಅದೇ ರೀತಿ ಈ ಸಲ ರಾಜೇಶ್ ಕಿಣಿ ಅವರು ಹೇಳಿದ್ದಾರೆ ಯಾರಾದ್ರೂ ಒಬ್ರು ಬ್ರೈಲ್ ಬರೋರು ಇರ್ಲೇಬೇಕು ಅಂತ. ಇದ್ರಲ್ಲೇ ಗೊತ್ತಾಗುತ್ತೆ ಈ ಸಲ ಕೂಡ ಏನೋ ವಿಶೇಷವಾದ ರೌಂಡ್ಸ್ ಇದೆ ಅಂತ. ಸೊ ರೌಂಡ್ಸ್ ಏನೇನು ಅನ್ನೋದು ಇಲ್ಲಿ ನಾವು ಹೇಳಲ್ಲ ಯಾವ ರೀತಿ ನಡೆಯುತ್ತೆ ಅಂತ. ಅದು ಅಲ್ಲೇ ನಿಮಗೆ ಸರ್ಪ್ರೈಸ್ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಬೇಗ ರಿಜಿಸ್ಟರ್ ಆಗಿ. ಲೇಟ್ ಮಾಡಿದ್ರೆ ನಿಮಗೆ ಸ್ಲಾಟ್ಸ್ಗಳು ಸಿಗದೆ ಇರುತ್ತೆ. ಯಾಕೆಂದ್ರೆ ಕ್ವಿಜ್ಗೆ ಹೆವಿ ಡಿಮ್ಯಾಂಡ್ ಇರುತ್ತೆ. ಯಾವಾಗಲೂ ಕೂಡ ನಾವು 20 ಟೀಮ್ ಕೊಟ್ಟರು ಕೂಡ ಅದು ಒಂದಿಂದಲೇ ಫಿಲ್ ಆಗೋಂಥ ಸಾಧ್ಯತೆ ಇರುತ್ತೆ. ಹಂಗಾಗಿ ಇರೋದು ಬರೀ 10 ಸ್ಲಾಟ್ಸ್. ಹಾಗಾಗಿ ಬೇಗ ರಿಜಿಸ್ಟರ್ ಆಗಿ ಅಂತ ಕೇಳ್ಕೊಂತ, ಈಗ ನಮ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾಂಪಿಟೇಷನ್ ಕನ್ನಡ ತಂತ್ರಾಂಶದಿಂದ ಫಸ್ಟ್ ಟೈಮ್ ಮಾಡ್ತಾರೆ ಅಂತ ಕಾಂಪಿಟೇಷನ್. ಅದು ಯಾವ್ದಪ್ಪ ಅಂತಂದ್ರೆ ಮೆಮೊರಿ ಟೆಸ್ಟ್. ಸೊ ಈ ಮೆಮೊರಿ ಟೆಸ್ಟ್ ಯಾವ ರೀತಿ ನಡೆಯುತ್ತೆ ಅಂತ ತಿಳಿಸ್ಕೊಡೋದಕ್ಕೆ ಕಾವ್ಯ ಅವರು ಬರ್ತಾರೆ. ನಮಸ್ತೆ ಎಲ್ಲರಿಗೂ. ಕನ್ನಡ ತಂತ್ರಾಂಶದ 10ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ಈಗಲೇ ತಿಳಿಸಕ್ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಈಗ ಆಲ್ರೆಡಿ ಹೇಳ್ತಿರೋ ಹಾಗೆ ಇದೊಂದು ವಿಭಿನ್ನವಾದ ಪ್ರಯತ್ನ. ಮೊದಲನೇ ಸತಿ ನಾವು ಮಾಡ್ತಾ ಇದೀವಿ ಮೆಮೊರಿ ಗೇಮ್. ಇದರ ರೂಲ್ಸ್ ಮತ್ತೆ ಯಾರ್ಯಾರು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಇದನ್ನೆಲ್ಲ ತಿಳಿಸೋಕ್ಕೂ ಮೊದ್ಲು ಈ ಗೇಮ್ ಹೇಗಿರುತ್ತೆ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದ್ಲು ಸ್ಪರ್ಧಿಗಳಿಗೆ ಒಂದು
ರೂಮ್ ಅಲ್ಲಿ ಒಂದು ಬಾಕ್ಸ್ ಅಲ್ಲಿ ನಾವು ಒಂದಷ್ಟು ಥಿಂಗ್ಸ್ ಇಟ್ಟಿರ್ತೀವಿ, ಅದನ್ನ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಸ್ಪರ್ಧಿಗಳಿಗೆಲ್ಲರಿಗೂ ನಾವು ಬ್ಲೈಂಡ್ ಫೋಲ್ಡ್ ಹಾಕಿರ್ತೀವಿ, ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀವಿ. ಅವರು ಆ ಥಿಂಗ್ಸ್ ನ ಮುಟ್ಟಿ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಹಾಗೆ ಯಾರು ಅದನ್ನ ಐಡೆಂಟಿಫೈ ಮಾಡಕ್ಕೆ ಹೆಲ್ಪ್ ಮಾಡೋದಿಲ್ಲ. ಅಲ್ಲಿ ವಾಲಂಟಿಯರ್ಸ್ ಇರ್ತಾರೆ, ನಿಮ್ಮನ್ನ ಕರ್ಕೊಂಡು ಹೋಗಿ ಅದು ಎಲ್ಲಿ ಥಿಂಗ್ಸ್ ಇದೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬಟ್ ಅದನ್ನ ಐಡೆಂಟಿಫೈ ಮಾಡೋದು ನಿಮ್ ಕೆಲಸ. ನಿಮ್ಗೊಂದು ಪರ್ಟಿಕ್ಯುಲರ್ ಟೈಮ್ ಕೊಟ್ಟಿರ್ತೀವಿ ನಾವು ಥಿಂಗ್ಸ್ ಐಡೆಂಟಿಫೈ ಮಾಡಕ್ಕೆ. ಅಷ್ಟರೊಳಗೆ ನೀವು ಎಷ್ಟು ಥಿಂಗ್ಸ್ ಐಡೆಂಟಿಫೈ ಮಾಡ್ತೀರಾ ಅನ್ನೋದು ನಿಮಗ್ ಬಿಟ್ಟಿರೋದು. ಹಾಗೆ ನೀವು ಆ ಟೈಮ್ ಮುಗಿದ್ಮೇಲೆ ಇನ್ನೊಂದು ರೂಮ್ಗೆ ಹೋಗ್ತೀರಾ, ಅಲ್ಲಿ ಕೂಡ ನಾವು ಒಂದು ಪರ್ಟಿಕ್ಯುಲರ್ ಟೈಮ್ ಸೆಟ್ ಮಾಡಿರ್ತೀವಿ. ಆ ಟೈಮಲ್ಲಿ ನೀವು ನೋಡಿರೋ ವಸ್ತುಗಳಲ್ಲಿ ನಿಮ್ಗೆ ಎಷ್ಟು ನೆನಪಿರುತ್ತೆ ಅನ್ನೋದನ್ನ ನಾವು ಟೆಸ್ಟ್ ಮಾಡ್ತೀವಿ. ಸೊ ಅಲ್ಲಿ ನೀವು ನೋಡಿರೋಂತ ವಸ್ತುಗಳನ್ನ ಹೇಳ್ತಾ ಹೋಗ್ಬೇಕಾಗುತ್ತೆ. ಇದು ಹೇಗೆ ಅಂದ್ರೆ ಹೈಯೆಸ್ಟ್ ನಂಬರ್ ಯಾರಿಗೆ ನೆನಪಿರುತ್ತೆ, ಹೈಯೆಸ್ಟ್ ನಂಬರ್ ಆಫ್ ಥಿಂಗ್ಸ್ ಅನ್ನೋದು ಇಲ್ಲಿ ಕೌಂಟ್ ಆಗುತ್ತೆ. ಇದು ಮೆಮೊರಿ ಗೇಮ್ ನ ಕಾನ್ಸೆಪ್ಟ್. ಇದಕ್ಕೆ ನಾವು ಕೇವಲ 15 ಜನರಿಗೆ ಅವಕಾಶ ಕೊಡ್ತಾ ಇದ್ದೀವಿ. ಇದು ಕೂಡ ಅಷ್ಟೇ, ಮೇಲೆ ರಾಜೇಶ್ ಕಿಣಿ ಹೇಳಿರೋ ಹಾಗೆ ಒಂದು ಲಿಂಕ್ ಅಲ್ಲಿ 3 ಸ್ಪರ್ಧೆಗಳ ಒಂದು ಲಿಂಕ್ ಸಿಗುತ್ತೆ ನಿಮ್ಗೆ, ಗೂಗಲ್ ಫಾರ್ಮ್. ಮೆಮೊರಿ ಗೇಮ್ಗೂ ಕೂಡ ಅಲ್ಲಿ ಫಾರ್ಮ್ ಇರುತ್ತೆ, ನೀವು ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ. ಇದು ಇಂಡಿವಿಜುವಲ್ ಗೇಮು, ಹಾಗಾಗಿ ಬೇಗ ಬೇಗ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಅಲ್ಲಿ ಕೇಳಿರುವಂತಹ ಡೀಟೇಲ್ಸ್ ನ ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಇದು ಕೂಡ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸ್ ಮೇಲೆ. ಅಡ್ಮಿನ್ಸ್ ನ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ನೀವು ಈ ಒಂದು ಸ್ಪರ್ಧೆಯಲ್ಲಿ ಆದಷ್ಟು ಬೇಗ ರಿಜಿಸ್ಟರ್ ಮಾಡಿಕೊಂಡು ಈ ಒಂದು ವಿಭಿನ್ನವಾದ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವನ್ನ ಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ. ಥ್ಯಾಂಕ್ ಯು ಕಾವ್ಯ ಅವರೇ. ಈಗ ಮೆಮೊರಿ ಟೆಸ್ಟ್ ಬಗ್ಗೆ ನಿಮ್ಗೆಲ್ಲ ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಮ ಮೆಮೊರಿ ಏನಾದ್ರು ಸ್ಟ್ರಾಂಗ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಈಗ ನಮ್ಮ ನೆಕ್ಸ್ಟ್ ಕಾಂಪಿಟೇಷನ್ ಯಾವ್ದಪ್ಪ ಅಂತಂದ್ರೆ ಅದು ಮಿಮಿಕ್ರಿ ಕಾಂಪಿಟೇಷನ್. ಇದು ಕೂಡ KT ಇಂದ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಈ ಮಿಮಿಕ್ರಿ ಕಾಂಪಿಟೇಷನ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಮುಸ್ತಾಕ್ ಅಹಮದ್ ಅವರು ಬರ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ. ಕನ್ನಡ ತಂತ್ರಾಂಶದ 10ನೇ ವಾರ್ಷಿಕೋತ್ಸವದ ಪ್ರಯುಕ್ತ ನಾವು ಈ ಬಾರಿ ಮಿಮಿಕ್ರಿನ ಇಟ್ಕೊಂಡಿದೀವಿ, ಮೆಮೊರಿ ಟೆಸ್ಟ್ ಮತ್ತು ಕ್ವಿಜ್ ಜೊತೆಗೆ. ಈ ಮಿಮಿಕ್ರಿಯ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವ ತರ ಇರತ್ತಪ್ಪ ಅಂತಂದ್ರೆ, ಮೊದಲನೇದಾಗಿ ನಾವು ಕೇವಲ 10 ಜನರಿಗೆ ಮಾತ್ರ ನಾವು ಅವಕಾಶ ಕೊಡ್ತಾ ಇದೀವಿ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಗರಿಷ್ಠ 5 ನಿಮಿಷಗಳ ಕಾಲ ಅವಕಾಶ ಕೊಡ್ತೀವಿ. ಆ 5 ನಿಮಿಷದಲ್ಲಿ ನಿಮಗೆ ಗೊತ್ತಿರುವಂತಹ ಧ್ವನಿ ಅನುಕರಣೆಯನ್ನ ನೀವು ಮಾಡ್ಬೇಕಾಗತ್ತೆ. ಇದರಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೋ ಅವರಿಗೆ ನಾವು ಒಬ್ರು ಜಡ್ಜ್ ಅನ್ನ ನಾವು ನೇಮಕ ಮಾಡಿರ್ತೀವಿ, ಅವರೇ ಡಿಸೈಡ್ ಮಾಡಿ ಪ್ರೈಸ್ ಡಿಕ್ಲೇರ್ ಮಾಡ್ತಾರೆ. ಇದಕ್ಕೆ ನೀವು ರಿಜಿಸ್ಟರ್ ಆಗೋದಾದ್ರೆ ಮೇಲೆ ರಾಜೇಶ್ ಕಿಣಿ ಹಾಗೂ ಕಾವ್ಯ ಅವರು ಹೇಳಿದಾಗೆ ಪ್ರತಿಯೊಂದು ಸ್ಪರ್ಧೆಗೂ ಪ್ರತ್ಯೇಕವಾಗಿ ಲಿಂಕ್ ಇರುತ್ತೆ. ಮಿಮಿಕ್ರಿ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಮಾಡಿಕೊಂಡು ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಕೇವಲ 10 ಜನರಿಗೆ ಮಾತ್ರ ಅವಕಾಶ ಇರುತ್ತೆ. ಹಾಗೆ ನೀವು ಸಪ್ರೇಟ್ ಆಗಿ ಅಡ್ಮಿನ್ಸಿಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಕೇವಲ ಇದು 10 ಜನಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ಫಾರ್ಮ್ ಬಿಡುಗಡೆ ಆದ ತಕ್ಷಣ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ನಮ್ಮ ಫಾರ್ಮ್ ಎಲ್ಲ ಕಡೆ ನಾವು ಸರ್ಕ್ಯುಲೇಟ್ ಮಾಡ್ತೀವಿ, ನಮ್ಮ KT ಗ್ರೂಪ್ಸ್ ಅಲ್ಲಿ, ಕಮ್ಯುನಿಟಿಯಲ್ಲಿ, ಹಾಗೂ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಮತ್ತೆ ಪಿನ್ ಕಾಮೆಂಟ್ ಅಲ್ಲೂ ಕೂಡ ಇರುತ್ತೆ. ನೀವು ಈ ವಿಡಿಯೋ ನೋಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಕೊನೆಯದಾಗಿ ನನ್ನ ಮಾತನ್ನ ಹೇಳೋದಾದ್ರೆ, ಸಾಧ್ಯವಾದಷ್ಟು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ನಮ್ಮ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮುಸ್ತಾಕ್, ತುಂಬಾ ಚೆನ್ನಾಗಿ ಮಾಹಿತಿನ ನೀಡಿದೀರಾ ಮಿಮಿಕ್ರಿ ಕಾಂಪಿಟೇಷನ್ ಬಗ್ಗೆ. ಸೊ ಸ್ನೇಹಿತರೆ, ಈ ಸಲ ನಾವು 10ನೇ ವರ್ಷನ ಬಹಳ ಸ್ಪೆಷಲ್ ಆಗಿ ಆಚರಿಸ್ಬೇಕು ಅಂತ ನಾವು ಈಗಾಗಲೇ KTLL ಆಡಿಸ್ತಾ ಇದೀವಿ. ಆಗ್ಲೇ ನಿಮ್ಗೆ ಗೊತ್ತಿರ್ಬೋದು, ಸುಮಾರು ಜನ ಅದ್ರಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡ್ತಾ ಇರಾ. ನಾವು ಈ ಸಲ ಇಂಟರ್ ಸ್ಟೇಟ್ ಕಾಂಪಿಟೇಷನ್ ನಡೆಸ್ತಾ ಇದೀವಿ. ಸೊ 20 ಟೀಮ್ಗಳಿಗೆ ಅವಕಾಶನ ಕೊಟ್ಟಿದ್ವಿ. ಇಲ್ಲಿ ಆಲ್ಮೋಸ್ಟ್ ಒಂದು 15-16 ಸ್ಟೇಟ್ಗಳಿಂದ ಪಾರ್ಟಿಸಿಪೆಂಟ್ಸ್ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸಕ್ಸಸ್ಫುಲಿ ನಡೀತಾ ಇದೆ. ಈಗಾಗಲೇ ಒಂದು ಕಾಲ್ ಭಾಗ ಟೂರ್ನಮೆಂಟ್ ಆಗಿದೆ. ಅದು ಕೂಡ ವಿಶೇಷವಾಗಿ ಈ ಸಲ ನಡೀತಾ ಇದೆ, ಲೂಡೋ ಕಾಂಪಿಟೇಷನ್, ಕನ್ನಡ ತಂತ್ರಾಂಶ ಲೂಡೋ ಲೀಗ್ ಅಂತ. ಸೊ ಅದೇ ನಿಟ್ಟಿನಲ್ಲಿ ಇನ್ನು ಉಳಿದ ಕಾಂಪಿಟೇಷನ್ಗಳೆಲ್ಲ ನಡೆಯುತ್ತೆ. ಕ್ವಿಜ್ ಆಗ್ಬೋದು, ಮಿಮಿಕ್ರಿ ಆಗ್ಬೋದು, ಅಥವಾ ಮೆಮೊರಿ ಕಾಂಪಿಟೇಷನ್ ಆಗ್ಬೋದು, ಎಲ್ಲವೂ ನಡೆಯುತ್ತೆ. ಇನ್ನೊಂದು ನೆನಪಿರ್ಲಿ ಸ್ನೇಹಿತರೆ, ಏನಪ್ಪಾ ಅಂತಂದ್ರೆ ಒಂದು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದವರು ಇನ್ನೊಂದರಲ್ಲಿ ಮಾಡೋ ಆಗಿಲ್ಲ. ಓಕೆ ಅಂತಂದ್ರೆ ಈ 3 ಕಾಂಪಿಟೇಷನ್ ಮಾತ್ರ ಅದು ಅನ್ವಯಿಸುತ್ತೆ, ಹಂಗಂತ KTLL ಅನ್ವಯಿಸಲ್ಲ. KTLL ಪಾರ್ಟಿಸಿಪೇಟ್ ಮಾಡಿದವರು ಈ 3ರಲ್ಲಿ ಯಾವ್ದ್ರಲ್ಲಾದ್ರೂ ಮಾಡ್ಬೋದು. ಕ್ವಿಜು, ಮಿಮಿಕ್ರಿ ಅಥವಾ ಮೆಮೊರಿ ಟೆಸ್ಟ್, ಈ 3ರಲ್ಲಿ ಯಾವ್ದಾದ್ರು ಒಂದು ಕಾಂಪಿಟೇಷನ್ ಅಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ, 3ರಲ್ಲೂ ಮಾಡಕ್ ಸಾಧ್ಯ ಇಲ್ಲ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ನಿಮ್ಗೆ ಯಾವ್ದ್ರಲ್ಲಿ ತುಂಬಾ ಸ್ಟ್ರಾಂಗ್ ಇದೀರ ಅಂತ ಅನ್ಸುತ್ತೋ ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ನಾವು ಈ ಸಲ 10ನೇ ವರ್ಷ ತುಂಬಾ ಮೆಮೊರಬಲ್ ಆಗಿರ್ಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೀವಿ. ನಾವು ಈ ಕಾರ್ಯಕ್ರಮಕ್ಕೆ ತುಂಬಾ ಕಾತುರದಿಂದ ಕಾಯ್ತಾ ಇದೀವಿ.
ನೀವೆಲ್ಲರೂ ಅಷ್ಟೇ ಕಾತುರದಿಂದ ಕಾಯ್ತಾ ಇರ್ಬೋದು ಅಂತ ಅನ್ಕೊಂಡಿದೀವಿ. ಮತ್ತೊಮ್ಮೆ ನಾನು ಎಲ್ಲಾ ಅಡ್ಮಿನ್ಸ್ನ ಪರವಾಗಿ ಕಾರ್ಯಕ್ರಮಕ್ಕೆ ಎಲ್ಲಾರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದೀನಿ. ಎಲ್ಲರೂ ಬನ್ನಿ. ಹಾಗೆ ಯಾರ್ಯಾರಿಗೆ ದೇಣಿಗೆ ನೀಡಬೇಕು ಅಂತ ಇದೆಯೋ, ನಿಮಗೆ ನಮ್ಮ ಕನ್ನಡ ತಂತ್ರಾಂಶದಿಂದ ಒಂದ್ ಸ್ವಲ್ಪ ನಿಮ್ಮ ಲೈಫಲ್ಲಿ ಇಂಪ್ಯಾಕ್ಟ್ ಆಗಿದೆ ಅಂತ ಅನ್ಸಿದ್ರೆ, ನಾವು ಮಾಡ್ತಾ ಇರೋಂಥ ವಿಡಿಯೋಸ್ ಇಂದ ಟ್ಯುಟೋರಿಯಲ್ಸ್ ಇಂದ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಅನ್ಸಿದ್ರೆ, ಖಂಡಿತವಾಗ್ಲೂ ನೀವು ನಿಮ್ಗೆ ಎಷ್ಟು ಅನ್ಸುತ್ತೋ ಅಷ್ಟು ದೇಣಿಗೆಯನ್ನ ಕೊಡ್ಬೋದು ಅಂತ ಹೇಳ್ತಾ, ಮತ್ತೆ ಅಡ್ಮಿನ್ಸ್ ಏನಾದ್ರು ಆಡ್ ಮಾಡೋದಿದ್ಯಾ? ಬಹುಶಃ ಏನು ಇಲ್ಲ ಅನ್ಸತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೊಮ್ಮೆ ಸ್ನೇಹಿತರೆ, ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಬಂದು ನಮ್ಮ ಕಾರ್ಯಕ್ರಮವನ್ನ ಇನ್ನೂ ಯಶಸ್ವಿಯಾಗಿ ಗೊಳಿಸ್ಬೇಕಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ.